ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಓಕೆ, ಚಾಮುಂಡೇಶ್ವರಿ ಅಮ್ಮನು ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮ್ಮ ಚಾಮುಂಡೇಶ್ವರಿ ತಾಯಿಯ ಮಹಿಮೆ ಬಗ್ಗೆ, ಅವರ ಪವಾಡದ ಬಗ್ಗೆ, ಹಾಗೆ ಆ ಕ್ಷೇತ್ರದ ಮಹಿಮೆ ಬಗ್ಗೆ, ಆ ಬಸವೇಶ್ವರ ಸ್ವಾಮಿಯ ಮಹಿಮೆ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತು ಯಾವ ಸೈಡಿಂದ ಬಂದರೆ ಬಸ್ಸು ಅನುಕೂಲ ತುಂಬ ಚೆನ್ನಾಗಿದೆ, ಯಾವ ಕಡೆಯಿಂದ ಯಾವ ಊರಿಂದ ಬರೋರಿಗೆ ಬಸ್ಸು ಸ್ಟ್ರೈಟ್ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಿಗುತ್ತದೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಹಾಗೆ ನನಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ನನಗೂ ತುಂಬ ಒಳ್ಳೆಯದಾಗೈತೆ ಈ ಕ್ಷೇತ್ರಕ್ಕೆ ಹೋಗಿ. ಓಕೆ ಫ್ರೆಂಡ್ಸ್, ಮೈಸೂರು, ಶ್ರೀರಂಗಪಟ್ಟಣ, ಪಾಂಡುಪುರ, ಕೆ ಆರ್ ಪೇಟೆ, ಹಾಗೆ ಮೈಸೂರಿಂದ ಆಚೆ ಚಾಮರಾಜನಗರ, ಈ ಥರ ಮೈಸೂರಿಗೆ ಬಂದು ಬರೋರು ಮೈಸೂರಿಂದ ಸ್ಟ್ರೈಟ್ ಗೌಡಗೆರೆವರೆಗೂ ಸ್ಟ್ರೈಟ್ ಬಸ್ ಐತೆ. ಎಲ್ಲೂ ಇಳಿಯೋಷ್ಟು ಇಲ್ಲ, ಎಲ್ಲೂ ಹತ್ತೋಷ್ಟು ಇಲ್ಲ. ಆ ಬಸ್ ಬಂದುಬಿಟ್ಟು ಆಕಾಶ್ ಕಲರ್ ಇರುತ್ತೆ. ಆ ಬಸ್ ಕಲರ್ ಬಂದುಬಿಟ್ಟು ಸ್ಕೈ ಬ್ಲೂ ಇರುತ್ತೆ. ಮತ್ತು ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಬೋರ್ಡು ಹಾಕಿರ್ತಾರೆ. ಹಾಗೆ ಎಲ್ಲೂ ಸ್ಟಾಪ್ ಅಂತೂ ಮೈಸೂರಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸ್ಟಾಪ್ ಕೊಡೋಲ್ಲ, ಮಂಡ್ಯ ಸ್ಟಾಪ್ ಕೊಡ್ತಾರೆ. ಆಮೇಲೆ ಮಂಡ್ಯ ಸ್ಟಾಪು ಬಿಟ್ಟರೆ ದೇವಸ್ಥಾನದ ಹತ್ರನೇ ಇನ್ನು ಸ್ಟಾಪ್ ಕೊಡೋದು. ಹಾಗೆ ಯಾರೆಲ್ಲ ಹೊಸ್ದಾಗಿ ಹೋಗ್ತಾ ಇದ್ದೀರೋ ಅವರು 7 ವಾರ ಹೋಗಿ 7 ತೆಂಗಿನಕಾಯಿನ ಕಟ್ಟಿದ್ರೆ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದು ನಿಜವಾಗ್ಲೂ ನೆರವೇರುತ್ತೆ. ಇಲ್ಲಿ ಮದ್ದೂರು ಸೈಡಿಂದ ಹೋಗೋರ್ಗು ಬಸ್ ಸಿಗುತ್ತೆ. ಮದ್ದೂರು BMTC ಬಸ್ ಸ್ಟ್ಯಾಂಡಿಂದ ಡೈರೆಕ್ಟು ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಸ್ ಸಿಗುತ್ತೆ. ಈ ಬೆಂಗಳೂರು ಸೈಡಿಂದ ಬರೋರು ಮದ್ದೂರು ಬಸ್ ಸ್ಟ್ಯಾಂಡಲ್ಲೇ ಹತ್ಕೊಂಡು ಹೋಗ್ಬೋದು. ಬಸ್ ಅನುಕೂಲ ಅಂತೂ ತುಂಬ ಚೆನ್ನಾಗೈತೆ. ಇವಾಗ ಸರ್ಕಾರ, ಮುಂಚೆ ನಾವು ಫಸ್ಟು 1-2 ಸಲ ಸುಮ್ಮನೆ ವಿಸಿಟಿಂಗ್ ಅಂತ ಹೋಗಿದ್ದು. ಆವಾಗ ಅಲ್ಲಿಗೆ ಹೋದಾಗ ನಮಗೆ ಏನಪ್ಪ ಅಂದರೆ ಹತ್ತು ಇಳಿದು ಹೋದೋ. ಆಮೇಲೆ ಅಲ್ಲಿಂದ ಮಲ್ಲಂಕುಪ್ಪೆಯಿಂದ ಆಟೋದಲ್ಲಿ ಹೋದೋ. ತುಂಬ ಟೈಮ್ ತಗೋತು, ಮತ್ತು ನಮಗೂ ಆಯಾಸ ಅಂತ ಅನ್ನಿಸ್ತು. ಇವಾಗ ಒಂದು 7-8 ತಿಂಗಳಿಂದ, 5-6 ತಿಂಗಳಿಂದನೂ ಬಸ್ ಅನುಕೂಲ ಚೆನ್ನಾಗಿ ಮಾಡೈತೆ ಸರ್ಕಾರ. ಏನೂ ಇಲ್ಲ, ಸ್ಟ್ರೈಟ್ ಇಲ್ಲೇ ನಾವು ಮದ್ದೂರಲ್ಲಿ ಕೂತ್ಕೊಂಡ್ರೆ ದೇವಸ್ಥಾನದ ಹತ್ರ ಹೋಗಿ ಇಳಿಯಬೋದು. ಆಟೋಗಳಿಗೆಲ್ಲ ಕಾಯುವಂಥ ಅವಶ್ಯಕತೆ ಇಲ್ಲ. ಯಾರೆಲ್ಲ ಹೋಗಬೇಕು ಅಂತಂದಿರೋ ಬೆಂಗಳೂರಿಂದ ಬರೋರು ಮದ್ದೂರಿಂದ ಸ್ಟ್ರೈಟ್ ಗೌರ್ಮೆಂಟ್ ಬಸ್ಸು ಒಂದು ಕಾಲು ಗಂಟೆಗೂ 20 ನಿಮಿಷ, ಕಾಲು ಗಂಟೆ ಟೈಮ್ ಇರ್ಬೋದು. ನೀವು ಅಷ್ಟು ಟೈಮ್ಗೆ ಬಸ್ಗಳು ಬರ್ತಾನೆ ಇರ್ತವೆ, ನೀವು ಹೋಗ್ಬೋದು. ಮೈಸೂರು ಸೈಡಿಂದ ಬರೋರಿಗೆ ಸ್ಟ್ರೈಟು ಮೈಸೂರಿಂದ ದೇವಸ್ಥಾನದ ಹತ್ರನೇ ಬಸ್ಸು ಹೋಗುತ್ತೆ. ಯಾರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಬಯಸ್ತೀರೋ ಅವರು ಈ ರೀತಿ ಹೋಗ್ಬೋದು. ಓಕೆ, ಬಸವೇಶ್ವರನ ದರ್ಶನ ಸಿಗೋದಂತೂ ಅಪರೂಪ. ಯಾಕೆಂದರೆ ಕೆಲವರು ಫಂಕ್ಷನ್ ಮಾಡೋರು, ಮನೆ ಗೃಹ ಪ್ರವೇಶ ಮಾಡೋರು ಕರ್ಕೊಂಡು ಹೋಗಿರ್ತಾರೆ, ಅಥವಾ ಯಾವ್ದಾರ ದೇವಸ್ಥಾನಗಳಿಗೆ ಬಸವೇಶ್ವರನ ಕರ್ಕೊಂಡು ಹೋಗಿರ್ತಾರೆ ಬಸಪ್ಪನ. ಹಾಗೆ ಆಚೆಗಡೆ ಬಸವೇಶ್ವರನ ವಿಗ್ರಹ ಐತೆ, ಅಲ್ಲಿಗೆ ಕಾಯಿ ಕಟ್ಬೋದು. ಅಲ್ಲಿ ಸುತ್ತ ಕಾಯಿ ಕಟ್ಬೋದು. ಹಾಗೆ ಒಳಗಡೆ ಗರ್ಭಗುಡಿಲಿರುವಂತಹ ಚಾಮುಂಡೇಶ್ವರಿ ದೇವಿ, ಹಾಗೆ ಮುಂದೆಗಡೆ ಇರುವಂಥ ಶ್ರೀಚಕ್ರ ಎಲ್ಲನೂ ನೋಡಿ ನಮಸ್ಕರಿಸಿ. ಪಂಚಲೋಹ ಚಾಮುಂಡೇಶ್ವರಿ ದೇವಿ ವಿಗ್ರಹದ ಹತ್ರ ಹೋಗಿ ಅಲ್ಲೂ ನಮಸ್ಕರಿಸಿ ನಿಮ್ಮ ಬೇಡಿಕೆ, ನಿಮ್ಮ ಸಂಕಲ್ಪ ಏನೈತೆ ಅಲ್ಲೂ ಸಂಕಲ್ಪ ಮಾಡಿಕೊಂಡು ನಿಮ್ಮ ಬೇಡಿಕೆನ ಬೇಡ್ಕೊಂಡು ಮಂಗಳಾರತಿ ಪಡೆಯಿರಿ. ನಂತರ ಪ್ರಸಾದಕ್ಕೆ ಹೋಗಿ, ಊಟದ ಮನೆಗೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ, ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು, ಒಂದು 5 ನಿಮಿಷ, 1-2 ನಿಮಿಷ ಕೂತಿದ್ದು ನೀವು ಮನೆಗೆ ಬರ್ಬೋದು ಫ್ರೆಂಡ್ಸ್. ಹಾಗೆ ನೀವೇನು ಸಂಕಲ್ಪ ಮಾಡ್ಕೋತೀರೋ ದೃಢ ನಿರ್ಧಾರದಿಂದ ಒಂದೇ ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.